ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಂಡ್ಯ ಸಕ್ಕರೆ ನಾಡು ಅಂತ ಕರೆಯಲ್ಪಡೋ ಈ ಜಿಲ್ಲೆ ರಾಜಕೀಯವಾಗಿಯೂ ಸಾಕಷ್ಟು ಮಹತ್ವ ಪಡೆದಿದೆ. ಇಂಥ ಜಿಲ್ಲೆಯಿಂದ 7 ಎಂಎಲ್ಎಗಳು ಆರಿಸಿ ವಿಧಾನಸಭೆಗೆ ಬರ್ತಾರೆ. ಹಾಗಿದ್ರೆ ಮಂಡ್ಯ ಜಿಲ್ಲೆಯ ಶಾಸಕರು ಯಾರು, ಯಾವ ಪಕ್ಷದವರು, ಎಷ್ಟು ಓದಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲೆಕ್ಷನ್ ನಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ದಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. PM ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಅಥವಾ SC ಸಮುದಾಯಕ್ಕೆ ಮೀಸಲಾಗಿರೋ ಏಕೈಕ ಕ್ಷೇತ್ರ ಮಳವಳ್ಳಿ. ಇಂಥ ಕ್ಷೇತ್ರವನ್ನ ಕಾಂಗ್ರೆಸ್ನ PM ನರೇಂದ್ರ ಸ್ವಾಮಿ ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 46,846 ಓಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 23 ಕೋಟಿಯಷ್ಟು ಆಸ್ತಿ ಪಾಸ್ತಿ ಇದೆ. BE ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ಉದಯ್ KM ಮದ್ದೂರು ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರವನ್ನ ಕಾಂಗ್ರೆಸ್ನ KM ಉದಯ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 24,113 ಓಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ ಬರೋಬ್ಬರಿ 102 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಓದಿರೋದು SSLC ವರೆಗೆ ಮಾತ್ರ. ಇವರಿಗೆ 49 ವರ್ಷ ವಯಸ್ಸು. ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕ್ಷೇತ್ರವನ್ನ ಸರ್ವೋದಯ ಕರ್ನಾಟಕ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 10,862 ಓಟ್ಗಳಿಂದ ಗೆದ್ದಿದ್ರು. ಇವರು ಮಾಜಿ ಶಾಸಕ, ರೈತ ಮುಖಂಡ, ದಿವಂಗತ KS ಪುಟ್ಟಣ್ಣಯ್ಯರ ಪುತ್ರ. ಇಂಥ ದರ್ಶನ್ ಪುಟ್ಟಣ್ಣಯ್ಯ ಕುಟುಂಬದ ಬಳಿ 40 ಕೋಟಿ ಆಸ್ತಿ ಇದೆ. BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರಿಗೆ 47 ವರ್ಷ ವಯಸ್ಸು. ರವಿಕುಮಾರ್ ಗೌಡ ಮಂಡ್ಯ ಜಿಲ್ಲೆಯ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ರವಿಕುಮಾರ್ ಗೌಡ ಅಥವಾ ರವಿ ಗಣಿಗ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಕೇವಲ 2,019 ಓಟ್ಗಳ ಅಂತರದಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 21 ಕೋಟಿ ಮೌಲ್ಯದ ಆಸ್ತಿ ಇದೆ. ಸೆಕೆಂಡ್ PUC ವರೆಗೆ ಓದಿರೋ ಇವರಿಗೆ 44 ವರ್ಷ ವಯಸ್ಸು. ರಮೇಶ್ ಬಂಡಿ ಸಿದ್ದೇಗೌಡ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರವನ್ನ ಕಾಂಗ್ರೆಸ್ನ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 11,137 ಓಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 12 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಡಿಪ್ಲೊಮಾವರೆಗೆ ಓದಿರೋ ಇವರಿಗೆ 51 ವರ್ಷ ವಯಸ್ಸು. N ಚೆಲುವರಾಯಸ್ವಾಮಿ ನಾಗಮಂಗಲ ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರವನ್ನ ಕಾಂಗ್ರೆಸ್ನ N ಚೆಲುವರಾಯಸ್ವಾಮಿ ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಕೇವಲ 4,414 ಓಟ್ಗಳಿಂದ ಗೆದ್ದಿದ್ರು. ಸದ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಇಂಥ ಚೆಲುವರಾಯಸ್ವಾಮಿ ಕುಟುಂಬದ ಬಳಿ 71 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಡಿಪ್ಲೊಮಾವರೆಗೆ ಓದಿರೋ ಇವರಿಗೆ 63 ವರ್ಷ ವಯಸ್ಸು. HT ಮಂಜು KR ಪೇಟೆ ಮಂಡ್ಯ ಜಿಲ್ಲೆಯ KR ಪೇಟೆ ಅಥವಾ ಕೃಷ್ಣರಾಜಪೇಟೆ ಕ್ಷೇತ್ರವನ್ನ JDSನ HT ಮಂಜು ಪ್ರತಿನಿಧಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿರುವ ಏಕೈಕ JDS ಶಾಸಕ ಇವರಾಗಿದ್ದಾರೆ. ಎಲೆಕ್ಷನ್ ನಲ್ಲಿ 22,344 ಓಟ್ಗಳ ಅಂತರದಿಂದ ಗೆದ್ದಿದ್ರು. ಇಂಥ HT ಮಂಜು ಕುಟುಂಬದ ಬಳಿ 70 ಕೋಟಿ ಆಸ್ತಿ ಇದೆ. ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಿರೋ ಇವರಿಗೆ 50 ವರ್ಷ ವಯಸ್ಸು. ಹೀಗೆ ಮಂಡ್ಯ ಜಿಲ್ಲೆಯ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ, 1ರಲ್ಲಿ JDS, ಮತ್ತೊಂದರಲ್ಲಿ SKP ಅಥವಾ ಸರ್ವೋದಯ ಕರ್ನಾಟಕ ಪಕ್ಷದ MLA ಇದ್ದಾರೆ. ಜಿಲ್ಲೆಯ ಎಲ್ಲಾ ಶಾಸಕರ ಆಸ್ತಿಯನ್ನ ಸೇರಿಸಿದ್ರೆ 399 ಕೋಟಿ ಆಗುತ್ತೆ. ಮಂಡ್ಯದ ನಂಬರ್ 1 MLA ಯಾರು? ಫ್ರೆಂಡ್ಸ್, ಎಲೆಕ್ಷನ್ ಅಲ್ಲಿ ಹೆಚ್ಚು ಓಟ್ಗಳಿಂದ ಗೆದ್ದ ಮಂಡ್ಯ ಜಿಲ್ಲೆಯ MLA ಅಂದ್ರೆ ಅದು ಕಾಂಗ್ರೆಸ್ನ PM ನರೇಂದ್ರ ಸ್ವಾಮಿ. ಸುಮಾರು 46,846 ಓಟ್ಗಳಿಂದ ಗೆದ್ದಿದ್ದಾರೆ. ಕಮ್ಮಿ ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ರವಿಕುಮಾರ್ ಗೌಡ 2,019 ಓಟ್ಗಳಿಂದ. ಹೆಚ್ಚು ಆಸ್ತಿ ಇರೋದು ಕಾಂಗ್ರೆಸ್ನ ಉದಯ್ KM ಕುಟುಂಬದ ಬಳಿ ಬರೋಬ್ಬರಿ 102 ಕೋಟಿ ಮೌಲ್ಯದ್ದು.
ಕಮ್ಮಿ ಆಸ್ತಿ ಇರೋದು ಕಾಂಗ್ರೆಸ್ನ ರಮೇಶ್ ಬಂಡಿ ಸಿದ್ದೇಗೌಡ ಕುಟುಂಬದ ಬಳಿ, ಬರೀ 12 ಕೋಟಿ. ಹೆಚ್ಚು ಓದಿರೋ ಎಂಎಲ್ಎಗಳಲ್ಲಿ ಎಸ್ಕೆಪಿಯ ದರ್ಶನ್ ಪುಟ್ಟಣ್ಣಯ್ಯ, ಕಾಂಗ್ರೆಸ್ನ ಪಿಎಂ ನರೇಂದ್ರ ಸ್ವಾಮಿ ಮತ್ತು ಜೆಡಿಎಸ್ನ ಎಚ್ಟಿ ಮಂಜು ಮುಂಚೂಣಿಯಲ್ಲಿ ಬರ್ತಾರೆ. 3 ಡಿಗ್ರಿ ಅಥವಾ ಪದವಿವರೆಗೆ ಓದಿದ್ದಾರೆ. ಕಮ್ಮಿ ಓದಿರೋದು ಕಾಂಗ್ರೆಸ್ನ ಉದಯ್ ಕೆಎಂ, ಎಸ್ಎಸ್ಎಲ್ಸಿ ವರೆಗೆ ಮಾತ್ರ. ಹೆಚ್ಚು ವಯಸ್ಸಾಗಿರೋದು ಕಾಂಗ್ರೆಸ್ನ ಚೆಲುವರಾಯ ಸ್ವಾಮಿಗೆ, 63 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಕಾಂಗ್ರೆಸ್ನ ರವಿಕುಮಾರ್ ಗೌಡ, 44 ವರ್ಷ ವಯಸ್ಸು. ಸೋ ಫ್ರೆಂಡ್ಸ್, ಇದಿಷ್ಟು ಮಂಡ್ಯ ಜಿಲ್ಲೆಯ 7 ಶಾಸಕರು ಯಾರು, ಯಾವ ಪಕ್ಷದವರು, ಎಷ್ಟು ಓದಿದ್ದಾರೆ, ಆಸ್ತಿ ಎಷ್ಟು ಮಾಡಿದ್ದಾರೆ, ವಯಸ್ಸೆಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.